100 ಕೋಟಿ ವೆಚ್ಚದಲ್ಲಿ ಖಾದ್ಯ ತೈಲ ಸಂಗ್ರಹಗಾರಕ್ಕೆ ಚಾಲನೆ ನೀಡಲಿದ್ದಾರೆ. 5 ಕೋಟಿ ವೆಚ್ಚದ ಎಲ್ಪಿಜಿ ಸ್ಟೋರೇಜ್ ವ್ಯವಸ್ಥೆಯ ಘಟಕ, ಕುಳಾಯಿ ಮೀನುಗಾರಿಕಾ ಜೆಟ್ಟಿ ನಿರ್ಮಾಣದ ಭೂಮಿ ಪೂಜೆ, 1829 ಕೋಟಿ ಮೊತ್ತದ ಇಂಧನ ಸ್ಥಾವರಕ್ಕೆ ಶಂಕುಸ್ಥಾಪನೆಯಾಗಲಿದೆ. ಮಂಗಳೂರಿಗೆ ಬಂದಿಳಿದಂತಹ ಪ್ರಧಾನಿ ಮೋದಿ, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಯಿಂದ ಸ್ವಾಗತ. ಪ್ರಧಾನಿ ಮೋದಿ ಅವರಿಗೆ ಆತ್ಮೀಯವಾಗಿ ಬರಮಾಡ್ಕೋತಾ ಇರುವಂತಹ ಫೋಟೋ ಇದು. ಮಂಗಳೂರಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ. ಹಲವು ಯೋಜನೆಗಳು ಈ ಸಂದರ್ಭದಲ್ಲಿ ಲೋಕಾರ್ಪಣೆಯಾಗಲಿದೆ. ಪ್ರಧಾನಿ ಮೋದಿ ಮಂಗಳೂರಿಗೆ ಆಗಮಿಸ್ತಾ ಇರೋದು ರಾಜ್ಯ ಬಿಜೆಪಿಯಲ್ಲಿ ರಣೋತ್ಸಾಹ ಹೆಚ್ಚಾಗ್ತಾ ಇದೆ. ಒಂದ್ ರೀತಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಇದೆ. ಮಂಗಳೂರಿನ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಬೃಹತ್ ಸಮಾವೇಶ. ಈಗಾಗಲೇ ಮಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಂಗಳೂರಿನಲ್ಲಿ ಅಸಮಾಧಾನಗೊಂಡಿರುವಂತಹ ಕಾರ್ಯಕರ್ತರು ಹಾಗೂ ಬೆಂಬಲಿಗರಲ್ಲಿ ಉತ್ಸಾಹವನ್ನ ತುಂಬೋದಕ್ಕೆ ಪಕ್ಷ ಮಾಡಿರುವಂತಹ ಕಾರ್ಯತಂತ್ರ ಇದು. ವಿಧಾನಸಭೆ ಚುನಾವಣೆ ಕೂಡ ಸಮೀಪಿಸ್ತಾ ಇದೆ. ಅದರಲ್ಲೂ ಇತ್ತೀಚಿನ ಬೆಳವಣಿಗೆಯಲ್ಲಿ ಮಂಗಳೂರಿನ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ ಬಿಜೆಪಿ ಮೇಲೆ. ಯಾವ ರೀತಿ ಅವರ ಆಕ್ರೋಶ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಪ್ರವೀಣ್ ನೆಟ್ಟಾರು ಹತ್ಯೆಯಾದಂತಹ ಸಂದರ್ಭದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಹೋದಂತಹ ರಾಜ್ಯಾಧ್ಯಕ್ಷರ ಕಾರನ್ನೇ ಅಲುಗಾಡಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾರ್ಯಕರ್ತರ ಆಕ್ರೋಶ ಯಾವ ಮಟ್ಟಿಗಿದೆ ಅನ್ನೋದು ಪಕ್ಷಕ್ಕೂ ಕೂಡ ಅರ್ಥ ಆಗಿತ್ತು. ಸಮಾಧಾನ ಪಡಿಸೋದಕ್ಕೆ ಈಗ ಪ್ರಧಾನಿ ಮೋದಿ ಮಂಗಳೂರಿಗೆ ಕಾಲಿಟ್ಟಿದ್ದಾರೆ. ಸಹಜ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಇದೆ. ಉತ್ಸಾಹ ಅನ್ನೋದಕ್ಕಿಂತ ರಣೋತ್ಸಾಹ ಇದೆ. ಈಗ ಚುನಾವಣೆ ಸಮೀಪಿಸ್ತಾ ಇರೋದ್ರಿಂದ ಪ್ರಧಾನಿ ಮೋದಿಯ ಮಂಗಳೂರು ಭೇಟಿ ಬಹಳಷ್ಟು ಉಪಯೋಗಕಾರಿಯಾಗಲಿದೆ. ಜೊತೆಗೆ ಹಲವು ಯೋಜನೆಗಳು ಲೋಕಾರ್ಪಣೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಭೇಟಿ ಬಹಳ ಮಹತ್ವದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜಿಲ್ಲೆಗೆ ಭರ್ಪೂರ್ ಯೋಜನೆಗಳನ್ನ ಕರಾವಳಿಗರು ನಿರೀಕ್ಷಿಸ್ತಾ ಇದ್ರು. 1970ರ ದಶಕದ ನಂತರ ಪ್ರಮುಖ ಯೋಜನೆಗಳು ಅಥವಾ ಉದ್ಯೋಗ ನೀಡುವಂತಹ ಬೃಹತ್ ಯೋಜನೆಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿಲ್ಲ ಅನ್ನೋ ಆರೋಪ ಕೂಡ ಇತ್ತು. ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡೂ ಕಡೆ ಬಿಜೆಪಿ ಸರ್ಕಾರವೇ ಇರೋದ್ರಿಂದ, ಮೇಲಾಗಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸ್ತಾ ಇರೋದ್ರಿಂದ ಕರಾವಳಿಗರಿಗೆ ಬಹಳಷ್ಟು ನಿರೀಕ್ಷೆ ಇತ್ತು, ಭರ್ಪೂರ್ ಯೋಜನೆಗಳನ್ನ ನೀಡ್ತಾರೆ ಅಂತ. ಅದೇ ಪ್ರಕಾರವಾಗಿ 3800 ಕೋಟಿ ರೂಪಾಯಿ ವೆಚ್ಚದ ನಾನಾ ಅಭಿವೃದ್ಧಿ ಯೋಜನೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿ ಮೋದಿ ಕಟೌಟ್ಗಳು ರಸ್ತೆಯುದ್ದಕ್ಕೂ ರಾರಾಜಿಸ್ತಾ ಇದೆ. ರಸ್ತೆಯುದ್ದಕ್ಕೂ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ. ಸಮಾವೇಶಕ್ಕೆ ಬಂದಂತವರು ಕೂಡ ಕೇಸರಿ ಶಾಲನ್ನ ಹಾಕೊಂಡಿದ್ದಾರೆ. ಎಲ್ಲ ನೋಡಿದ್ರು ಅಲ್ಲಿ ಕೇಸರಿ. ಮಂಗಳೂರು ಕೇಸರಿಮಯವಾಗಿದೆ. ಒಂದು ಮಾಹಿತಿಯ ಪ್ರಕಾರ ಇಂದಿರಾ ಗಾಂಧಿ ನಂತರ
47 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿಯೊಬ್ಬರು ಮಂಗಳೂರಿನಲ್ಲಿ ನಡೀತಾ ಇರೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರೋದು ಅನ್ನುವಂತಹ ಮಾಹಿತಿ ಕೂಡ ಇದೆ. 47 ವರ್ಷಗಳ ನಂತರ 3,800 ಕೋಟಿ ರೂಪಾಯಿ ವೆಚ್ಚದ ನಾನಾ ಅಭಿವೃದ್ಧಿ ಯೋಜನೆ, 281 ಕೋಟಿ ರೂಪಾಯಿ ವೆಚ್ಚದ ಕಂಟೈನರ್ಗಳು ಹಾಗೂ ಇತರೆ ಸರಕು ನಿರ್ವಹಣೆಗಾಗಿ ಬರ್ತ್ ಸಂಖ್ಯೆ 14ರ ಯಾಂತ್ರೀಕರಣ, ಹಲವು ಶಿಲಾನ್ಯಾಸಗಳು ಕೂಡ ನೆರವೇರಲಿದೆ. ಈಗಾಗಲೇ ಮಂಗಳೂರಿಗೆ ಆಗಮಿಸಿದಂತಹ ಪ್ರಧಾನಿ ಅವರನ್ನ ಸಿಎಂ ಮತ್ತು ರಾಜ್ಯಪಾಲರು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಒಂದು ಹೊಸ ಹುಮ್ಮಸ್ಸನ್ನ ಕೊಡ್ತಾ ಇದೆ ಕಾರ್ಯಕರ್ತರಲ್ಲಿ ಮೋದಿ ಆಗಮನ. ಪ್ರಧಾನಿ ಮೋದಿ ಆಗಮಿಸ್ತಾ ಇರುವಂತಹ ದೃಶ್ಯ ಇದು. ಮಂಗಳೂರಿನಲ್ಲಿ ಶುರುವಾಯಿತು ಮೋದಿ ಹವಾ. ಗೋಲ್ಡ್ ಪಿಂಚ್ ಮೈದಾನದತ್ತ ಪ್ರಧಾನಿ ಮೋದಿ. ಗೋಲ್ಡ್ ಪಿಂಚ್ ಸಿಟಿ ಮೈದಾನದಲ್ಲಿ ನಡೆಯೋ ಬೃಹತ್ ಸಮಾವೇಶ. ಮಂಗಳೂರಿಗೆ ಎಂಟ್ರಿ ಆಗಿದೆ ಪ್ರಧಾನಿ ಮೋದಿ ಎಂಟ್ರಿ. ಇಡೀ ಮಂಗಳೂರಿನಾದ್ಯಂತ ಸರ್ಪಗಾವಲು. ಪ್ರಧಾನಿ ಮೋದಿ ಆಗಮಿಸ್ತಾ ಇರುವಂತಹ ದೃಶ್ಯ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಸಮಾವೇಶ ನಡೆಯುವಂತಹ ಸ್ಥಳಕ್ಕೆ ಪ್ರಧಾನಿ ಮೋದಿ ಕೈಬೀಸ್ತಾ ಇದ್ದಾರೆ ಜನರತ್ತ. ಮಂಗಳೂರಿನಿಂದ ನೇರ ಪ್ರಸಾರದ ದೃಶ್ಯ ಇದು. ರಸ್ತೆಯುದ್ದಕ್ಕೂ ಕೇಸರಿ ರಾರಾಜಿಸ್ತಾ ಇದೆ. ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಮಂಗಳೂರಿನಲ್ಲಿ ಶುರುವಾಯಿತು ಮೋದಿ ಹವಾ. ಪ್ರಧಾನಿ ಮೋದಿ ಕಾರ್ನಲ್ಲಿ ತೆರಳ್ತಾ ಇರುವಂತಹ ದೃಶ್ಯ ಇದು. ಬಿಗಿ ಭದ್ರತೆ ಇದೆ ಸುತ್ತ. ಮಂಗಳೂರಿನಿಂದ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. ವಾಜಪೇಯಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಂತಹ ಮೋದಿ ಈಗ ಸಮಾವೇಶ ನಡೆಯುವಂತಹ ಜಾಗಕ್ಕೆ ಬರ್ತಿದ್ದಾರೆ. ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ ಸಮಾವೇಶದಲ್ಲಿ. ಬೆಳಿಗ್ಗೆಯಿಂದಲೇ ಸಮಾವೇಶ ನಡೆಯುವಂತಹ ಸ್ಥಳಕ್ಕೆ ಜನ ಆಗಮಿಸ್ತಾ ಇದ್ರು. ಪ್ರಧಾನಿ ಮೋದಿ ಅವರಿರುವಂತಹ ಕಾರು ಮೂವ್ ಆಗ್ತಾ ಇದೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ಸೇರಿದ್ದಾರೆ. ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ಕೋತಾ ಇದ್ದಾರೆ. ಬಿಗಿ ಭದ್ರತೆ ಇದೆ ಇಡೀ ಮಂಗಳೂರಿನಾದ್ಯಂತ. ಇತ್ತೀಚಿನ ದಿನಗಳಲ್ಲಾದಂತಹ ಹಲವು ಬೆಳವಣಿಗೆ ಬಹಳ ಸೂಕ್ಷ್ಮ ಪ್ರದೇಶವನ್ನಾಗಿಸಿತ್ತು ಮಂಗಳೂರನ್ನ. ಪ್ರಧಾನಿ ಮೋದಿ ಈಗ ಮಂಗಳೂರಿಗೆ ಬರ್ತಾ ಇರೋದು. ಇಡೀ ಮಂಗಳೂರಿನಲ್ಲಿ ಪೊಲೀಸ್ ಸರ್ಪಗಾವಲು, ಬಿಗಿ ಭದ್ರತೆ ಇದೆ. ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಂತೆ ಕಾರ್ಯಕರ್ತರಲ್ಲಿ ಹರ್ಷೋದ್ಗಾರ.
आएंगे अटे बोर्ड अपना बरता ना ना तिकोन तुलेगे और सभी तुले रहता और उन तो रहता गाड्डे जप्पा रहता मुकुल उन तो सही तेरा काम ಪ್ರಧಾನಿ ಮೋದಿ ಮಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಾರ್ಯಕರ್ತರಲ್ಲಿ ಹರ್ಷೋದ್ಗಾರ ಮೊಳಗ್ತಾ ಇದೆ. ಮೋದಿ ಮೋದಿ ಅಂತ ಜನ ಕೂಗ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಬೃಹತ್ ಸಮಾವೇಶ ನಡೆಯುವಂತಹ ಸ್ಥಳಕ್ಕೆ ಈಗ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ಪ್ರಧಾನಿ. ಜನರತ್ತ ಕೈ ಬೀಸ್ತಾ ಇರುವಂತಹ ದೃಶ್ಯ ಇದು. ಅದ್ದೂರಿ ಸ್ವಾಗತ ಇಡೀ ಮಂಗಳೂರಿನಿಂದ ಪ್ರಧಾನಿ ಮೋದಿಗೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ನಂತರ ಕರಾವಳಿ ಭಾಗದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಒಂದಷ್ಟು ಆಕ್ರೋಶ ಕಾಣಿಸಿಕೊಂಡಿತ್ತು. ಜನರಾಗಿರ್ಬೋದು, ಕಾರ್ಯಕರ್ತರಲ್ಲಾಗಿರ್ಬೋದು, ಬಹಿರಂಗವಾಗಿಯೇ ಆ ಆಕ್ರೋಶವನ್ನ ಕಾರ್ಯಕರ್ತರು ತೋರಿಸಿಕೊಂಡಿದ್ರು. ತಾವು ದುಡಿತಾ ಇರುವಂತಹ ಪಕ್ಷದ ವಿರುದ್ಧ ತಮ್ಮ ಆಕ್ರೋಶ ಎಷ್ಟಿದೆ ಅನ್ನೋದನ್ನ ಬಹಿರಂಗವಾಗಿಯೇ ಕಾರ್ಯಕರ್ತರು ತೋರಿಸಿಕೊಂಡಿದ್ರು. ಆ ಅಸಮಾಧಾನದ ಶಮನ ಹೇಗೆ ಅನ್ನೋದು ಕೂಡ ಪಕ್ಷಕ್ಕೆ ತಲೆಬಿಸಿಯಾಗಿತ್ತು. ಕಾರ್ಯಕರ್ತರು ಅಲುಗಾಡಿಸಿದ್ದು ರಾಜ್ಯಾಧ್ಯಕ್ಷರಿದ್ದಂತಹ ಕಾರನ್ನ ಅಥವಾ ಪಕ್ಷದ ಬುಡವನ್ನ ಅನ್ನುವಂತಹ ಪ್ರಶ್ನೆ ಇತ್ತು. ಆದರೆ ಪಕ್ಷ ಹೇಳಿದ್ದು ಭಾವನೆಗಳನ್ನ ಅಂತ. ಆಕ್ರೋಶಗೊಂಡಂತಹ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಧಾನಿ ಮೋದಿ ಮಂಗಳೂರಿಗೆ ಬಂದಿಳಿದಿದ್ದಾರೆ. ಒಂದ್ ರೀತಿಲಿ ಇದು ಬಿಜೆಪಿಯ ಶಕ್ತಿ ಪ್ರದರ್ಶನ, ಮಹಾಶಕ್ತಿ ಪ್ರದರ್ಶನ. ಇದು ಮಂಗಳೂರಿನಲ್ಲಿ ನಡೀತಾ ಇರೋ ಮಹಾಶಕ್ತಿ ಪ್ರದರ್ಶನ. ಅಸಮಾಧಾನಗೊಂಡಿರೋ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋದು ಒಂದು ಟಾಸ್ಕ್ ಆದ್ರೆ, ವಿಧಾನಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಆ ಭಾಗದಲ್ಲಿ ಜನರ ವಿಶ್ವಾಸವನ್ನ ಮತ್ತೆ ಗಳಿಸಿಕೊಳ್ಳೋ ನಿಟ್ಟಿನಲ್ಲೂ ಕೂಡ ಇದೊಂದು ಟಾಸ್ಕ್. ಪ್ರವೀಣ್ ನೆಟ್ಟಾರು ಹತ್ಯೆಯ ನಂತರ ಮನಸ್ಥಿತಿ ಬದಲಾಗಿದೆ. ಮತ್ತೆ ಮೊದಲಿನ ಮನಸ್ಥಿತಿಗೆ ತರೋದಕ್ಕೆ, ಕಾರ್ಯಕರ್ತರನ್ನ ಮತ್ತೆ ಹುರಿದುಂಬಿಸೋದಕ್ಕೆ ಪ್ರಧಾನಿ ಮೋದಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಬೂತ್ ಮಟ್ಟದ ತನಕ ಕಾರ್ಯಕರ್ತರು ಸಮಾವೇಶದಲ್ಲಿದ್ದಾರೆ. ಮೋದಿ ಪರ ಘೋಷಣೆಗಳು ಮೊಳಗ್ತಾ ಇದೆ. ಲಕ್ಷ ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ ಸಮಾವೇಶದಲ್ಲಿ. ಕೇಸರಿಮಯವಾಗಿದೆ ಇಡೀ ಮಂಗಳೂರು. ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಲಿದ್ದಾರೆ ಪ್ರಧಾನಿ. ಪ್ರಧಾನಿಯ ಮಾತನ್ನ ಕೇಳೋದಕ್ಕೆ, ಅವರ ಭಾಷಣವನ್ನ ಆಲಿಸೋದಕ್ಕೆ ಲಕ್ಷಾಂತರ ಜನ ಕಾದು ಕೂತಿದ್ದಾರೆ. ಮತ್ತೊಂದು ಕಡೆ ಇಡೀ ಕರಾವಳಿಗರ ನಿರೀಕ್ಷೆ, ಪ್ರಧಾನಿ ಮೋದಿಯೇ ಆಗಮಿಸ್ತಾ ಇರೋದು. ಭರ್ಪೂರ್ ಯೋಜನೆಗಳು, ಬಂಪರ್ ಕೊಡುಗೆಗಳು ಸಿಗಬಹುದು ಅನ್ನೋ ನಿರೀಕ್ಷೆ. 3,800 ಕೋಟಿ ರೂಪಾಯಿ ವೆಚ್ಚದ ನಾನಾ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಶಿಲಾನ್ಯಾಸ ನೆರವೇರಲಿದೆ. ₹3,800 ಕೋಟಿ ರೂಪಾಯಿ ವೆಚ್ಚದ ನಾನಾ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸ ನೆರವೇರಿಸಲಿರುವ ಪ್ರಧಾನಿ. ನಂತರ
ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ಸಮಾವೇಶದ ಮೂಲಕ ಮುಂದಿನ ವರ್ಷ ನಡೆಯಲಿರೋ ರಾಜ್ಯ ವಿಧಾನಸಭೆ ಚುನಾವಣೆಗೂ ಕೂಡ ರಣಕಹಳೆ ಮೊಳಗಿಸಲಿದ್ದಾರೆ. ಇಡೀ ಬಿಜೆಪಿ ಸರ್ಕಾರವೇ ಮಂಗಳೂರಿನಲ್ಲಿದೆ. ಕಡಲ ನಗರಿಯ ಗೋಲ್ಡ್ ಪಿಂಚ್ ಸಿಟಿ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯುವಂತಹ ಸ್ಥಳಕ್ಕೆ ಮೋದಿ ಆಗಮಿಸ್ತಾ ಇದ್ದಾರೆ. ಎಲ್ಲ ಗಣ್ಯರ ವಾಲ್ಯೂಮ್ ಯಾರ್ ಕನ್ಸೋಲ್ ಪ್ರಧಾನಿ ಮೋದಿ ವೇದಿಕೆಗೆ ಆಗಮಿಸ್ತಾ ಇರುವಂತಹ ದೃಶ್ಯ. ನರೇಂದ್ರ ಮೋದಿಜಿ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಗಣ್ಯರೆಲ್ಲರೂ ಸಹ ಅವರಿಗೆ ಇದೀಗ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಗೋಲ್ಡ್ ಪಿಂಚ್ ಸಿಟಿ ಮೈದಾನಕ್ಕೆ ಪ್ರಧಾನಿ ಮೋದಿ ಆಗಮನ. ಬೈ ದಿ ಡಿಗ್ನಿಟರೀಸ್ 25 ಎಕರೆ ಜಾಗದಲ್ಲಿ ಸಿದ್ಧವಾಗಿರುವಂತಹ ಕೆಲವೇ ಕ್ಷಣಗಳಲ್ಲಿ ವೇದಿಕೆ, ಬೃಹತ್ ಸಮಾವೇಶ. ಬೃಹತ್ ಎಲ್ಇಡಿಯನ್ನ ಅಳವಡಿಸಲಾಗಿದೆ, ಯಾಕಂದ್ರೆ ಲಕ್ಷಾಂತರ ಜನ ಸೇರಿದ್ದಾರೆ. ನರೇಂದ್ರ ಮೋದಿಜಿ ಅವರಿಗೆ ಇಲ್ಲಿರ್ತಕ್ಕಂಥ ಸಮಾವೇಶದ ವೇದಿಕೆಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇರುವಂತಹ ದೃಶ್ಯ ಇದು. ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಸಿಎಂ ಬೊಮ್ಮಾಯಿ ಇದ್ದಾರೆ, ರಾಜ್ಯಪಾಲರಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ. ಬೃಹತ್ ಸಮಾವೇಶದಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ದಾರೆ. ವಾಯ್ಸ್ ಇನ್ ದಿ ಮಾನಿಟರ್ ಪ್ಲೀಸ್. ಅರ್ಲಿಯರ್ ಇಟ್ ವಾಸ್ ಗುಡ್. ವೈ ಯು ಗೈಸ್ ಆರ್ ಪ್ಲೇಯಿಂಗ್ ಹಿಯರ್? इस मंच पर पहुंचने वाले हैं. ಪ್ರಸ್ತುತ ಪ್ರಧಾನಮಂತ್ರಿಗಳು ನೀವು ನೋಡ್ತಾ ಇದ್ದೀರಿ ಎಲ್ಇಡಿ ಸ್ಕ್ರೀನ್ಸ್ ಅಲ್ಲಿ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ಸ್ ಅಥಾರಿಟಿ NMPA 3D ಮಾಡೆಲ್ ಹಾಗೂ ಪ್ರಾಜೆಕ್ಟ್ಗಳು, ಯೋಜನೆಗಳ ಉದ್ಘಾಟನೆಗೂ ಮುನ್ನ ಅದರ ಕಿರುಪರಿಚಯವನ್ನ ಪ್ರಧಾನಮಂತ್ರಿಗಳಿಗೆ ಮಾಡಿಕೊಡಲಾಗ್ತಾ ಇದೆ. ಯಾವ ರೀತಿ ಬೆಳವಣಿಗೆಯ ಮುಖೇನ ಇಲ್ಲಿನ ಜನಕ್ಕೆ, ಕರ್ನಾಟಕದ ಜನತೆಗೆ ಸಹಾಯ ಆಗತ್ತೆ, how it's going to benefit the citizens of Karnataka is being explained in detail to the Honorable Prime Minister Shri Narendra Modi, the NMPA 3D model and the projects which is going to be inaugurated in a short while from now. देश स्वच्छ भी हो, समृद्ध भी हो और यह देश संपन्न हो और इस देश में संतुष्टि के साथ खुशहाली चारों तरफ हो, ये संकल्प लेकर, ये प्रण लेकर जो नेतृत्व हम सबके और इस पूरे देश के लिए निरंतर अपने पूरी तरह समर्पित भाव से आगे बढ़ रहे हैं, ऐसे प्रधानमंत्री श्री नरेंद्र मोदी जी आज हम सबके बीच हम सबको मार्ग दिखाने ಸಮಾವೇಶ ನಡೆಯುವಂತಹ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಪ್ರಧಾನಿ ಮೋದಿ ಅವರಿದ್ದಾರೆ. ವಿವರಣೆಯನ್ನ ನೀಡಲಾಗ್ತಾ ಇದೆ ಅಲ್ಲಿ. यह खुशी और सौभाग्य की बात है, लेकिन आज जिस तरह की परियोजनाओं का लोकार्पण और शिलान्यास यहाँ होने जा रहा है, 3800 करोड़ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. शिलान्यास और लोकार्पण होगा. 3800 ಕೋಟಿ ಮೊತ್ತದ ನಾನಾ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಶಿಲಾನ್ಯಾಸ ನೆರವೇರಲಿದೆ. और पूरे देश के लिए प्रगति के विकास के नए अध्याय की उससे शुरुआत होगी और उसमें रंग भरने का काम ಪ್ರತಿಯೊಂದರ ವಿವರಣೆಯನ್ನ ಪ್ರಧಾನಿ ಮೋದಿ ಅವರಿಗೆ ನೀಡಲಾಗ್ತಾ ಇದೆ. होगा वो हमारी खुशी और उल्लास के और हमारे जीवन को बेहतर बनाने के लिए ऐसी विभूति जिन्होंने देश के जन जन के कल्याण के लिए, उनकी खुशी के लिए, उनके उल्लास के लिए, उनको बराबरी का दर्जा देने के लिए और देश भर के किसानों की समृद्धि के लिए दिन रात अपने आप को समर्पित किया है और हम सबको जिन्होंने प्रेरित भी किया है, हम सबका जिन्होंने नेतृत्व किया है. ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆ ಕಾರ್ಯಕ್ರಮಗಳು ಆರಂಭಗೊಳ್ಳಲಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಗೋಲ್ಡ್ ಪಿಂಚ್ ಮೈದಾನದಲ್ಲಿ शुभागमन हम सबके बीच होगा
ಆಯೋಜನೆಗೊಂಡಿರುವಂತಹ संकल्प हम अमृत ವೇದಿಕೆ काल मिलेंगे क्योंकि 2 ಲಕ್ಷ ಮಂದಿ ಸೇರೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ। की शुरुआत साबरमती से हुई थी, अहमदाबाद से। इस देश ने अपने इतिहास के 3 ಲಕ್ಷ ಚದರ ಅಡಿಯ ಚಪ್ಪರ, 2 ಲಕ್ಷ ಮಂದಿ ಸೇರೋದಕ್ಕೆ ಅವಕಾಶ, 15 ಕಡೆ ಪಾರ್ಕಿಂಗ್ ವ್ಯವಸ್ಥೆ, 9 ಜಂಕ್ಷನ್ಗಳಲ್ಲಿ ಸಂಚಾರ ಬದಲಾವಣೆ। देश के कोने कोने में इस राष्ट्र के लिए, इस देश की आजादी के लिए अपना सर्वस्व न्यौछावर किया और 15 अगस्त 1947 को इसी वजह से ವೇದಿಕೆಯತ್ತ ಆಗಮಿಸ್ತಾ ಇರುವಂತಹ ಪ್ರಧಾನಿ 75 वर्षों की यात्रा के बाद देश एक बार फिर से जाग उठा है, एक नई चेतना के साथ, एक नए उत्साह के साथ, एक नई उमंग के साथ। और वो उमंग, वो उत्साह, वो खुशी, वो उल्लास, वो जोश व्यक्तिगत नहीं है, सामूहिक है, राष्ट्र के लिए है, राष्ट्र के प्रति है। ये राष्ट्र के प्रति गौरव का भाव और उसकी चेतना को जागृत करने वाले, हम सबके मन में उसको पैदा करने वाले और उसके लिए प्रेरित करने वाली विभूति माननीय श्री नरेंद्र मोदी जी, इस देश के यशस्वी प्रधानमंत्री और दुनिया के सबसे लोकप्रिय जननेता, आज हम सब ಮಂಗಳೂರಿನಿಂದ ನೇರ ಪ್ರಸಾರದ ದೃಶ್ಯ ಇದು। ನವ ಮಂಗಳೂರು ಪ್ರಾಜೆಕ್ಟ್ನ ಬಗ್ಗೆ ಮೋದಿಗೆ ಇಷ್ಟೊತ್ತು ವಿವರಣೆಯನ್ನ ನೀಡಲಾಯಿತು। ವಿವಿಧ ಯೋಜನೆಗಳ ಮಾಡೆಲ್ ಬಗ್ಗೆ ಅಧಿಕಾರಿಗಳು ವಿವರಣೆಯನ್ನ ನೀಡಿದರು। ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ಪ್ರಧಾನಿ। ಲೋಕಾರ್ಪಣೆ के माध्यम से और शिलान्यास के माध्यम ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಬೃಹತ್ ಸಮಾವೇಶದಲ್ಲಿ। ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸಲಿದ್ದಾರೆ। ಈಗಾಗಲೇ ಸಮಾವೇಶ ನಡೆಯುವಂತಹ ಸ್ಥಳದಲ್ಲಿದ್ದಾರೆ ಪ್ರಧಾನಿ। ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಭಾರತ ದೇಶ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ। ಸಂಕೋಚವಿಲ್ಲದೆ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸಹ ವಿಶ್ವಾಸದಿಂದ ಅತ್ಯಂತ ಸಮೃದ್ಧವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಹರ್ಷೋದ್ಗಾರ, ಅಮೃತ್ ಮಹೋತ್ಸವ ಘೋಷಣೆಗಳು ಮೊಳಗ್ತಾ ಇದೆ। ಹಿನ್ನೆಲೆಯಲ್ಲಿ ಭಾರತ ದೇಶ ಒಂದು ಸದೃಢ ರಾಷ್ಟ್ರವಾಗಿ ಹೊರಹೊಮ್ಮುವಂತಹ ನಿಟ್ಟಿನಲ್ಲಿ ಹಲವು ಯೋಜನೆಗಳ ಲೋಕಾರ್ಪಣೆ, ಶಿಲಾನ್ಯಾಸ ನೆರವೇರಲಿದೆ। ಪ್ರಧಾನಿ ಮೋದಿಯ ಮಾತುಗಳನ್ನ ಕೇಳೋದಕ್ಕೆ, ಅವರ ಭಾಷಣವನ್ನ ಆಲಿಸೋದಕ್ಕೆ ಲಕ್ಷ ಜನ ಕಾದು ಕೂತಿದ್ದಾರೆ। ಅವರು ವೇದಿಕೆಗೆ ಆಗಮಿಸಲಿದ್ದಾರೆ। ವೇದಿಕೆಯ ಕಾರ್ಯಕ್ರಮ ಆರಂಭವಾಗಲಿದೆ। ನಿಮ್ಮೆಲ್ಲರ ಕರತಾಡನದೊಂದಿಗೆ ಬಂಧುಗಳೇ, ಪ್ರಧಾನಮಂತ್ರಿಗಳು ಇಲ್ಲಿ ಆಗಮಿಸಿದಾಗ ನಾವೆಲ್ಲರೂ ಅವರನ್ನ ಹಲವು ಆಘಾತದ ನಂತರ ಚೇತರಿಸಿಕೊಳ್ತಾ ಇರೋ ಮಂಗಳೂರಿನ ಜನಕ್ಕೆ ಪ್ರಧಾನಿ ಮೋದಿಯವರ ಮಾತು ಮದ್ದಾಗಲಿದೆಯಾ? ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಲಿದ್ದಾರೆ। ಈಗ साउंड कंसोल प्लीज जो स्टेज ನವ ಮಂಗಳೂರು ಬಂದರು ಪ್ರಾಜೆಕ್ಟ್ನ ಬಗ್ಗೆ ವಿವರಣೆಯನ್ನ ನೀಡಲಾಗ್ತಾ ಇದೆ। ವಿವಿಧ ಯೋಜನೆಗಳ ಮಾಡೆಲ್ ಬಗ್ಗೆ ಅಧಿಕಾರಿಗಳು ವಿವರಣೆಯನ್ನ ನೀಡ್ತಾ ಇದ್ದಾರೆ। और आज तो एक एक शब्द सुनने का, गुनने का और उस मार्ग पर ಗಮನಿಸ್ತಾ चलने ಇರುವಂತಹ का ದೃಶ್ಯ प्रेरणा हम सबको ಪ್ರಧಾನಿ। मिलेगी, क्योंकि इस देश के लिए, इस राष्ट्र के लिए, इस राष्ट्र के गौरव के लिए जिस विभूति ने अपने आप को समर्पित किया है और इस देश का नेतृत्व करते हुए जिन्होंने इस देश में एक नई चेतना का संचार किया है, इस देश में नव जागरण के स्वरूप का बीजारोपण ही नहीं बल्कि उसको सींचा है, जिन्होंने अपने समर्पण से ऐसे यशस्वी प्रधानमंत्री श्री नरेंद्र मोदी जी का आगमन कर्नाटक के इस पावन धरा पर, इस क्षेत्र में हम सबके लिए और पूरे देश के लिए एक नए इतिहास के लेखन का, उसकी शुरुआत का, उसके आरंभ का अवसर बनने जा रहा है। और यहां उपस्थित लाखों लोग आज उस क्षण के और उस सौभाग्य के साक्षी बनेंगे जो इस देश की गरिमा ही नहीं बल्कि इस देश की समृद्धि के लिए, जिसकी शुरुआत कई योजनाओं के लोकार्पण के माध्यम से और उनके शिलान्यास के माध्यम से यहां होने जा रही है। ವೇದಿಕೆಯ ಮುಂಭಾಗದ ದೃಶ್ಯ ಇದು। अद्भुत है और ये ऊर्जा उस ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ಪ್ರಧಾನಿ। समर्पित किया है देवी सज्जनों और ऐसी ಜನಸಾಗರವೇ ಸೇರಿದೆ ಸಮಾವೇಶ ನಡೆಯುವಂತಹ ಸ್ಥಳದಲ್ಲಿ। इतनी बड़ी संख्या में, लाखों की संख्या तो इस पांडाल ಬೃಹತ್ ಎಲ್ಇಡಿಗಳನ್ನ ಅಳವಡಿಸಲಾಗಿದೆ। की भी है जो शायद जगह की कमी से अंदर प्रवेश नहीं कर सके, लेकिन प्रधानमंत्री महोदय को सुनने की ಕಾರ್ಯಕ್ರಮದ ಪ್ರತಿ ದೃಶ್ಯವನ್ನೂ ಕೂಡ ವೀಕ್ಷಿಸೋದಕ್ಕೆ ಬೃಹತ್ ಎಲ್ಇಡಿಗಳನ್ನ ಅಳವಡಿಸಲಾಗಿದೆ। ಇದೀಗ ವೇದಿಕೆಗೆ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದ ಗಣತಂತ್ರ ರಾಜ್ಯಪಾಲರು ವೇದಿಕೆಗೆ ಆಗಮಿಸಿರುವಂತಹ ದೃಶ್ಯ। ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿದ್ದಾರೆ। ವಿ ಹ್ಯಾವ್ ಆನ್ ಸ್ಟೇಜ್ ದಿ ಆನರಬಲ್ ಗವರ್ನರ್ ಆಫ್ ಕಾತರದಿಂದ ಕಾಯ್ತಾ ಇದ್ದಾರೆ ಬಂದಂತಹ ಜನ, ಕಾರ್ಯಕರ್ತರು। ಗೌರವಾನ್ವಿತ ಶ್ರೀ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವೇದಿಕೆಗೆ ಆಗಮಿಸ್ತಾ ಇರುವಂತಹ ದೃಶ್ಯ। ಸಚಿವರಾದ
ಶ್ರೀ ಸರ್ಬಾನಂದ ಸೋನೋವಾಲ್ ಬಿಜೆಪಿಯ ಬೃಹತ್ ಸಮಾವೇಶ इस बीच मंच पर पधारे बृहत सभी विभूतियों अद्धूरी का वेदिके माननीय राज्यपाल कर्नाटक श्री थावरचंद गहलोत जी, माननीय मुख्यमंत्री श्री बसवराज बोम्मई जी, हमारे माननीय पूर्व मुख्यमंत्री श्री BS येडियुरप्पा जी, 25 ಎಕರೆ ಜಾಗದಲ್ಲಿ ನಡೀತಾ ಇರುವಂತಹ ಬೃಹತ್ ಸಮಾವೇಶ इस अवसर पर आपके करतल ध्वनि के रूप में वो ಲಕ್ಷ अभिव्यक्त हो ಲಕ್ಷ सकती है, ಜನ हम स्वागत ಭಾಗಿಯಾಗೋದಕ್ಕೆ करें। ಅವಕಾಶ आपकी तालियों के ಈ साथ हो ಮೈದಾನದಲ್ಲಿ सकती है और आपके उल्लास के साथ हो सकती है। आइए मिलकर इस मंच की गरिमा और इस आयोजन की शोभा को अपनी तालियों की गूंज से भर दें। पूरा देश सुने आज कर्नाटक के लोग किस तरह से विकास की नई इबारत को लिखने के लिए आतुर हैं, उत्कंठा से भरे हुए हैं, जोश के साथ भरे हुए हैं, क्योंकि आज इस देश का नेतृत्व करने वाली वो विभूति जो दुनिया के सबसे लोकप्रिय जननेता हैं, ऐसे माननीय श्री नरेंद्र मोदी जी हम सबके बीच यहां मंच पर पधार रहे हैं। देवियों सज्जनों, ಈಗಾಗಲೇ ವೇದಿಕೆ ಮೇಲೆ ಗೌರವಾನ್ವಿತ ಕೇಂದ್ರ ಸಚಿವರುಗಳಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಉಪಸ್ಥಿತರಿದ್ದಾರೆ. ಹಾಗೆಯೇ ಕೇಂದ್ರದ ರಾಜ್ಯ ಸಚಿವರುಗಳಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ಶ್ರೀ ಶಾಂತನು ಠಾಕೂರ್ ಅವರಿದ್ದಾರೆ, ಈಗಾಗಲೇ ಶ್ರೀಪಾದ್ ಅವರಿದ್ದಾರೆ. ಹಾಗೆಯೇ ಕರ್ನಾಟಕ ಮುಖ್ಯಮಂತ್ರಿಗಳ ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ, ಶ್ರೀ ಸುನಿಲ್ ಕುಮಾರ್ ಅವರಿದ್ದಾರೆ. ಹಾಗೆಯೇ ವಿಶೇಷವಾಗಿ ವೇದಿಕೆ ಬಲಭಾಗದಲ್ಲಿ ನೀವು ಶ್ರೀ ಅಂಗಾರ ಹಾಗೂ ಸಂಸತ್ ಸದಸ್ಯರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರನ್ನು ನೋಡಬಹುದು. ಹಿಂದಿನ ಸಾಲಿನಲ್ಲಿ ಶಾಸಕರುಗಳಾದ ಶ್ರೀ ಉಮಾನಾಥ್ ಕೊಲ್ಲನ್, ಶ್ರೀ ಸಂಜೀವ ಮಳಂದೂರ್, ಶ್ರೀ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಶ್ರೀ ರಾಜೇಶ್ ನಾಯಕ್, ಶ್ರೀ ಹರೀಶ್ ಪುಂಜಾ, ಶ್ರೀ ಪ್ರೇಮಾನಂದ ಶೆಟ್ಟಿ ಗೌರವ ಪೂಜ್ಯ ಮಹಾಪೌರ, ನಿಮ್ಮ ಎಲ್ಲ ಕರ್ತಾಡನದೊಂದಿಗೆ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂಡ್ ವೆಲ್ಕಮ್ ದ ಡಿಗ್ನಿಟರೀಸ್ ಆನ್ ದ ಸ್ಟೇಜ್. जब देश के लोग ठान लें और देश को ऐसा नेतृत्व मिल जाए तो आखिर क्यों न कोई देश अपनी पुरातन गौरव को हासिल कर समृद्धि के, ज्ञान के, विवेक के और दर्शन के और धर्म के नए इतिहास लिखे, नई ऊंचाइयों और नए शिखर तक पहुंचे। और आज उसी तरह का भाव पूरे देश में है। देवियों सज्जनों, ಇದೀಗ ವೇದಿಕೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಮೋದಿ ಶ್ರೀ ವೇದಿಕೆಗೆ ನರೇಂದ್ರ ಮೋದಿ, ಆಗಮಿಸ್ತಾ ಇರುವಂತಹ ದೃಶ್ಯ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಬೃಹತ್ ಸಮಾವೇಶ ತಮಗೆಲ್ಲರಿಗೂ ನಡೀತಾ ಇರುವಂತಹ ವೇದಿಕೆಗೆ ಪ್ರಧಾನಿ ಮೋದಿ ಆಗಮನ. ಅಭಿವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಗೋಲ್ಡ್ ಬೆಂಚ್ ಮೈದಾನದಲ್ಲಿ ನಡೀತಾ ಇರೋ ಬೃಹತ್ ಸಮಾವೇಶ, ಲಕ್ಷ ಲಕ್ಷ ಜನ ಭಾಗಿಯಾಗಿದ್ದಾರೆ. ಬೆಳಿಗ್ಗೆಯಿಂದ ಕಾತರದಿಂದ ಕಾಯ್ತಾ ಇದ್ರು, ಜನರತ್ತ ಕೈ ಬೀಸಿದ್ರು ಪ್ರಧಾನಿ ಮೋದಿ. ವೇದಿಕೆಗೆ ಆಗಮಿಸಿದ್ದಾರೆ ಪ್ರಧಾನಿ. ಮಂಗಳೂರಿನಿಂದ ನೇರ ಪ್ರಸಾರದ ದೃಶ್ಯ ಇದು. ಕಾರ್ಯಕರ್ತರಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ, ಘೋಷಣೆಗಳು ಮೊಳಗ್ತಾ ಇದೆ, ಮೋದಿ ನಾಮ ಜಪ ನಡೀತಾ ಇದೆ. ಅಲ್ಲಿ ಗೋಲ್ಡ್ ಬೆಂಚ್ ಮೈದಾನದಲ್ಲಿ ನಡೀತಾ ಇರೋ ಬೃಹತ್ ಸಮಾವೇಶ, ಸಮಾವೇಶದ ವೇದಿಕೆಗೆ ಪ್ರಧಾನಿ ಮೋದಿ ಆಗಮನ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. 800 ಕೋಟಿ ಮೊತ್ತದ 8 ಯೋಜನೆಗಳ ಸಿಎಂ ಬೊಮ್ಮಾಯಿ, ಶಿಲಾನ್ಯಾಸ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಇದ್ದಾರೆ ವೇದಿಕೆಯಲ್ಲಿ ಅಕ್ಕಪಕ್ಕದಲ್ಲಿ. for 8 projects of worth rupees 3,800 crores in a short file. So let's hear it for the honorable Prime Minister ಮೈದಾನದಲ್ಲಿ ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ, आज के ಘೋಷಣೆಗಳು ऐतिहासिक ಮೊಳಗ್ತಾ अवसर ಇದೆ. पर मंच पर गरिमामयी उपस्थिति है। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.